ಎಲ್ರಿಗೂ ನಮಸ್ಕಾರ. ಸೊ ಮೊಟ್ಟ ಮೊದಲನೇದಾಗಿ ನಾನು ಈ GMPS ಅನುಗುಲ್ ಶಾಲೆಯ ಎಲ್ಲ ಮುದ್ದು ಮಕ್ಕಳಿಗೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ SDMC ಸದಸ್ಯರು, ಅಧ್ಯಕ್ಷರಾಗಿರ್ಬೋದು, ಮುಖ್ಯ ಗುರುಗಳಾಗಿರ್ಬೋದು, ನಮ್ಮ ಆತ್ಮೀಯ ಮಾರ್ಗದರ್ಶಕರು ಮತ್ತು ಕ್ರಿಯಾಶೀಲ ನಮ್ಮ ವಿಜ್ಞಾನ ಸಂಪನ್ಮೂಲ ಗುರುಗಳಾದಂಥ ಪ್ರಥಮ ಶೆಟ್ಟಿ ಗುರುಗಳಾಗಿರ್ಬೋದು, ಅಥವಾ ಹಾಗೆ ಎಲ್ಲ ಹಳೆ ವಿದ್ಯಾರ್ಥಿ ಆಗಮಿಸಿದ್ದಾರೆ, ಎಲ್ರಿಗೂ ನಾನು ಮೊಟ್ಟ ಮೊದಲನೇದಾಗಿ ಈ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳನ್ನ ಸಲ್ಲಿಸ್ತಾ ನಮಗೆಲ್ಲರಿಗೂ ಹಾರ್ದಿಕವಾಗಿ ಅಭಿನಂದನೆಗಳು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬ ಖುಷಿ ಆಗುತ್ತೆ ಅಂದರೆ ಈ ದಿನವನ್ನು ಅತ್ಯಂತ ವಿಶೇಷವಾಗಿ ತಮ್ಮ ಶಾಲೆಯಲ್ಲಿ ಮಕ್ಕಳ ಕಲಿಕೆ ಪ್ರದರ್ಶನ ಆಗುವ ರೀತಿಯಲ್ಲಿ ವಿಜ್ಞಾನ ಕಲಿಕಾ ಪ್ರದರ್ಶನಗಳನ್ನು ತಾವು ಪ್ರತಿ ತರಗತಿ, ಪ್ರತಿ ಕ್ಲಾಸನ್ನು, ಸೊ ಯಾವುದೋ ಒಂದು ಕ್ಲಾಸ್ ರೂಮ್ ಅದನ್ನು ಆರ್ಗನೈಸ್ ಮಾಡೋದಕ್ಕಿಂತ ಇಡೀ ಶಾಲೆಯನ್ನೇ ತಾವು ಬಳಸ್ಕೊಂಡು ಪ್ರತಿ ಮಗು ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ತೊಡಗೋ ರೀತಿ ಮಾಡಿದ ರೀತಿ ಇದೆಲ್ಲ. ನಾನಂದರೆ 2-3 ಕ್ಲಾಸಿಗೆಲ್ಲ ಹೋಗಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಬಂದೆ ಈಗ. ಹಾಗಾಗಿ ನನಗೆ ತುಂಬ ಖುಷಿ ಇದೆ. ಮತ್ತು ನನಗೂ ಇಲ್ಲಿ ತಮ್ಮ ಶಾಲೆಯಲ್ಲಿ ಈ ದಿನ ಪಾಲ್ಗೊಳ್ಳೋದಕ್ಕೆ, ಈ ಒಂದು ವಿನೂತನವಾದಂತಹ ದಿನದ ಸಂಭ್ರಮಾಚರಣೆಯಲ್ಲಿ ತಮ್ಮ ಜೊತೆ ಈ ದಿನವನ್ನು ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಂಥ ಈ ತಮ್ಮಿಗೆಲ್ರಿಗೂ, ಮಕ್ಕಳಿಗೂ ಮತ್ತು ಎಲ್ಲ ನಮ್ಮ ಈ ಶಾಲೆಯ ಸದಸ್ಯರಿಗೂ ಎಲ್ರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು 2 ಮಾತುಗಳನ್ನು ಥ್ಯಾಂಕ್ ಯು. ಮತ್ತು ಇಕೋ ಕ್ಲಬ್ ಅಡಿಯಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳು ಕೂಡ ಪ್ರೈಸು ಕೂಡ ರೆಡಿ ಇದೆ. ಇದಾದ ನಂತರ ಎಲ್ಲ TLMಗಳನ್ನ ಎಲ್ಲ ಅಧ್ಯಕ್ಷರು ಎಲ್ಲರೂ ಸರ್ ಎಲ್ಲ ನೋಡಿದ ಮೇಲೆ ಇಲ್ಲಿಯೂ ಕೂಡ ಯಾರು ಬೆಸ್ಟ್ ಅದರಲ್ಲಿ ಅದಕ್ಕೂ ಕೂಡ ಪ್ರಶಸ್ತಿಯನ್ನು ಕೊಡ್ತೀವಿ ನಾವು. ಯಾರು ಪ್ರಶಸ್ತಿಗೋಸ್ಕರ ಮಾಡೋದು ಬೇಡ, ಆ ಪ್ರಶಸ್ತಿ ಇರೋದೇ ಫಸ್ಟ್, ಸೆಕೆಂಡ್, ಥರ್ಡ್ ಆಗತ್ತೆ. ಎಲ್ಲರೂ ಕೂಡ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ತಿಳ್ಕೊರಿ. ಅದಕ್ಕಾಗಿ ಯಾರು ಕೂಡ ಬೇಜಾರು ಮಾಡ್ಕೊಬೇಡ್ರಿ. ನಿಮ್ಮ ಮಾಡೆಲ್ ಒಂದು ಇಬ್ರು ಯಾರಾದ್ರೂ ನೋಡಿ ಬೆಸ್ಟ್ ಆಗೈತೆ ಅಂದ್ರೆ ಅದೇ ದೊಡ್ಡ ಬಹುಮಾನ ಅಂತ ನೀವೆಲ್ಲರೂ ಕೂಡ ತಿಳ್ಕೊರಿತೀರಿ ಅಂತಕ್ಕಂಥ ಮನೋಭಾವವನ್ನು ವ್ಯಕ್ತಪಡಿಸಿ ಸರ್ ಎಲ್ಲರೂ ಕೂಡ ಇವನ್ನ ಸ್ವಲ್ಪ ವೀಕ್ಷಣೆ ಮಾಡಬೇಕು. ಸರ್ ಒಂದು ಮರತೆ ಒಂದು ರಿಕ್ವೆಸ್ಟ್ ಎಲ್ಲರಿಗೂ ಹೇಳಿದೆ, ಪ್ಲೀಸ್ ತಾವು ಏನು ಮಿಸ್ಟರ್ಸ್ ಇದ್ದೀರಿ, ತಾವು ಆದಷ್ಟು ಪ್ರಶ್ನೆಗಳನ್ನು ಕೇಳ್ರಿ ಮಕ್ಕಳಿಗೆ. ಮತ್ತೆ ಉಳಿದ ಮಕ್ಕಳು ಏನಿದಿರಲ್ಲ, ನಿಮ್ಮ ಸ್ಟಾಲ್ ಬಿಟ್ಟು ನೀವು ಬೇರೆ ಸ್ಟಾಲಿಗೆ ಹೋಗ್ತಿರಲ್ಲ, ಈಗ ಅವರು ಇದನ್ನ ನೋಡಕ್ಕೆ ಇಲ್ಲಿ ಬರ್ತಾರೆ, ಇವ್ರು ಇದನ್ನ ನೋಡಕ್ಕೆ ಅಲ್ಲಿ ಹೋಗ್ತಾರೆ ಅಂದ್ರೆ ಸ್ವಲ್ಪ ಪ್ರಶ್ನೆಗಳನ್ನ ಕೇಳ್ರಿ ಅಂತ. ಪ್ರಶ್ನೆಗಳನ್ನಂದ್ರೆ ಅವ್ರು ಎಷ್ಟು ತಿಳ್ಕೊಂಡ್ರ ಅಂತ ಅದ್ರ ಸಂಬಂಧ ಅಲ್ಲ, ನೀವು ಎಷ್ಟು ಪ್ರಶ್ನೆ ಕೇಳ್ತೀರಿ, ಅವ್ರನ್ನ ಎಷ್ಟು ವಿಚಾರ ಮಾಡಕ್ ಹಚ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಂತ. ಉತ್ತರ ಬರ್ಲಿ ಅನ್ನೋದಕ್ಕೆ ನಾವು ಪ್ರಶ್ನೆ ಕೇಳೋದು ಬೇಡ, ಪ್ರಶ್ನೆ ಕೇಳ ಮನೋಭಾವನೆ ಬೆಳೆಸ್ಕೊಳ್ಳೋಣ ಅಂತ. ಹಿಂಗೆ ಅದು ನಮ್ಮ ಆಶಯದೊಳಗೆ ಇಲ್ಲದೆ ನಮ್ಮ ಆಕ್ಷನ್ದಾಗ ಬರಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಸ್, ಥ್ಯಾಂಕ್ ಯು. ಪ್ಲೀಸ್ ಹೇಳ್ರಿ ಎದ್ರ ಸಂಬಂಧಪಟ್ಟದ್ದು ಏನು. ಕಸವನ್ನು ಡಸ್ಟ್ಬಿನ್ ಹಾಕ್ತಾರೆ, ಇಲ್ಲಿ ಇರ್ತಕ್ಕಂಥ ಪ್ರದೇಶದಲ್ಲಿ ಫ್ಯಾಕ್ಟ್ರಿಯನ್ನು ಕಟ್ಟಿ ನದಿಯಲ್ಲಿ ಕಲುಷಿತ ನೀರುಗಳನ್ನ ಬಿಟ್ಟು ನದಿಯೆಲ್ಲ ಒಲೆ ಮಾಡ್ತಾರೆ. ಇರ್ತಕ್ಕಂಥ ಅರಣ್ಯಗಳನ್ನು ಕೂಡ ಕಡೆಗೆ ಹಾಕಿ ಆಮ್ಲಜನಕ ಸಿಗದಂಗೆ ಮಾಡ್ತಾರೆ ಜನರಿಗೆ. ಅದಕ್ಕಾಗಿ ನಾನು ಇಂಥ ಪ್ರದೇಶವನ್ನು ಹೆಚ್ಚು ಬೆಳೆಸೋಣ ಅಂತ ಹೇಳ್ತಾ ಇದ್ದೀನಿ. ಏನು ತಯಾರು ಮಾಡ್ತಿರ್ತಾರೋ ಪವನ ಯಂತ್ರ, ವಿದ್ಯುತ್. ಇದರಿಂದ ಇದಕ್ಕೇನು ತೊಂದರೆ ಇಲ್ಲ, ಗಾಳಿ ಶಕ್ತಿಯಿಂದ ವಿದ್ಯುತ್ ತಯಾರು ಮಾಡ್ತಾರೆ ಅಂತ ಸರಿ. ಇದರಿಂದ ಇದಕ್ಕೇನು ಎಫೆಕ್ಟ್ ಇಲ್ಲ ಅಂತ ಇಲ್ಲ. ಇದು ಗಾಳಿ ಪವನ ಯಂತ್ರದಿಂದ ಗಾಳಿ ಯಂತ್ರದಿಂದ ತೆಗೆರ್ತದೆ, ಅದೇ ಹೊಗೆಯೋದು ಕರೆಂಟ್ ಉತ್ಪನ್ನ ಆಕತ್ತಲ್ರಿ, ಭೂಮಿಗೆ ಒಂದು ಸ್ವಲ್ಪ ಇದು ಆಕತ್ತೈತೆ. ಸ್ವಲ್ಪ ಸಣ್ಣ ಪುಟ್ಟ ಇದೆ ನೋಡಿ, ಸೈಡ್ ಎಫೆಕ್ಟ್ ಲಾಭ ಜಾಸ್ತಿ, ಬಟ್ ಲಾಭನೇ ಭಾಳ ಜಾಸ್ತಿ. ಏನು ಗಾಳಿ ಅದು ನ್ಯಾಚುರಲ್ ಎನರ್ಜಿ, ಅದನ್ನ ಬಳಸ್ಕೊಂಡು ವಿದ್ಯುತ್ ಶಕ್ತಿ ರೆಡಿ ಆಗ್ತೈತಿ. ಅದರಿಂದ ಒಂದು ಇಡೀ ಊರು, ಒಂದು ನಗರಕ್ಕೆ ಒಂದು ವರ್ಷ ಬೆಳಗ್ಸಿ ಸರ್. ಅಂದ್ರೆ ಅದು ಬಹಳ ದೊಡ್ಡ ಆಶಯ. ಅಂದ್ರೆ ನಮ್ಮ ಗಾಳಿ ಪುಕ್ಕಟ ಸಿಗುತ್ತೆ, ಪುಕ್ಕಟ ಸಿಗೋದ್ರಿಂದ ನಾವು ಎನರ್ಜಿಯನ್ನು ಪಡಿತೀವಿ. ಅಕಸ್ಮಾತ್ ಆಗಿ ವಿದ್ಯೆ ಕಲ್ಲಿದ್ದಿರೋ ಫ್ಯಾಕ್ಟ್ರಿದಿಂದ ಹೊಗೆ ಬರುತ್ತೆ, ಇದರಿಂದ ಏನು ಬರುತ್ತೆ? ಏನು ಬರಲ್ಲ, ಏನು ತೊಂದರೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಪ್ರಾಣಿಗಳಿಗೆ ಉತ್ಪಾದನೆ ಮಾಡುವ ಇಲ್ಲ ಇಲ್ಲ ಏನು ಅಂದ್ರೆ ಇದರಿಂದ ಎರಡನೇ ಸೈಡ್ ಎಫೆಕ್ಟ್ ಇಲ್ಲ, ಇಲ್ಲಿ ಸೈಡ್ ಎಫೆಕ್ಟ್ ಇದೆ. ಪದಾರ್ಥಗಳು ಅವುಗಳ ಇರುವ ಆಮ್ಲಗಳು. ಕಿತ್ತಳೆ ಹಣ್ಣು ಸಿಟ್ರಿಕ್ ಆಮ್ಲ, ಹುಣಸೆಹಣ್ಣು ಟಾಟರಿಕ್ ಆಮ್ಲ, ಪಾಲಕ್ ಸೊಪ್ಪು ಪೋಲಿಕ್ ಆಮ್ಲ, ಜಟಾರ್ ಹೈಡ್ರೋಕ್ಲೋರಿಕ್ ಆಮ್ಲ, ಕ್ಯಾರನ್ ಬ್ಯಾಟ್ರಿ ಸಲ್ಫ್ಯೂರಿಕ್ ಆಮ್ಲ,
ಮೊಸರು ಲ್ಯಾಕ್ಟಿಕ್ ಆಮ್ಲ, ತಂಪು ಪಾನೀಯ ಕಾರ್ಬೋನಿಕ್ ಆಮ್ಲ, ಗೋಧಿ ಗ್ಲೂಟಾಮಿಕ್ ಆಮ್ಲ, ಟೊಮೆಟೊ ಆಕ್ಸಾಲಿಕ್ ಆಮ್ಲ, ವಿನೆಗರ್ ಆಸ್ತಿಕ್ ಆಮ್ಲ, ಕೆಂಪು ಇರುವೆ ಪಾರ್ಮಿಕ್ ಆಮ್ಲ, ಸೇಬು ಮಾಲಿಕ್ ಆಮ್ಲ, ನಿಂಬೆಹಣ್ಣು ಸಿಟ್ರಿಕ್ ಆಮ್ಲ. ಧನ್ಯವಾದ. ನಮಗೆಲ್ಲ ಉಪಯೋಗ ಯಾವ್ದಾಗುತ್ತೆ ಯಾವ ಆಮ್ಲ ಇದೆ? ಒಂದು ಸಿಟ್ರಿಕ್ ಆಮ್ಲ ಹೆಚ್ಚಾಗಿ ಉಪಯೋಗ. ಯಾವುದು? ನಿಂಬೆಹಣ್ಣು. ಇಲ್ಲಿ ಪರಿಸರ ನಾಶ ಹೊಂದೈತ್ರಿ. ಈಚೆ ಕಡೆ ಗಿಡ ಮರಗಳನ್ನು ನಾಶ ಮಾಡಿದ್ರೆ ಹೊಗೆಯನ್ನು ಹೆಚ್ಚಾಗಿ ಬಿಡುವುದರಿಂದ ಓಜೋನ್ ಪದರವು ನಾಶ ಹೊಂದೈತ್ರಿ. ನಾಶ ಹೊಂದಿದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಮಾನವರಿಗೆ ಇಲ್ಲದಂಥ ರೋಗಗಳು ಹುಟ್ಟುಕೊಳ್ತಾರೆ. ಮಾನವರು ಇಲ್ಲಿ ಇರಾಕ ಸಾಧ್ಯ ಆಗಲ್ರಿ. ಈಚೆ ಕಡೆ ಮಾನವರು ಎಲ್ಲ ಹಿಂದಿನ ಕಾಲದ ಮಾನವರು ಆವಾಗ ಪರಿಸರವನ್ನು ನಾಶ ಮಾಡಬಾರ್ದಂತ ಹೇಳ್ಕೊತ ಬರಂತೇಳಿ ಈಗಿನ ಮಂದಿಯಲ್ಲಿ ಇದನ್ನ ಸ್ವಚ್ಛತೆಯಾಗಿ ಇಟ್ಟು ಪರಿಸರವನ್ನು ಸ್ವಚ್ಛತೆಯಾಗಿ ಬೆಳೆಸ್ತಾ ಇದ್ದಾರೆ.